ಇನ್ನು ಮುಡಾ ಪ್ರಕರಣದ ಆರೋಪ ಸಿಎಂ ಸಿದ್ದರಾಮಯ್ಯ ಅವರನ್ನ ದುರ್ಬಲ ಮಾಡೋದಕ್ಕೆ ಮಾಡಿರುವಂತಹ ಒಂದು ಹುನ್ನಾರ. ಸಿಎಂ ಸಿದ್ದರಾಮಯ್ಯ ಅವರು ಪಕ್ಷದ ಪವರ್ಫುಲ್ ಲೀಡರ್. ವಿಪಕ್ಷಗಳು ಸಿಎಂ ಅವರನ್ನ ವೀಕ್ ಮಾಡುವಂತಹ ಹುನ್ನಾರವನ್ನ ಮಾಡಿದಾವೆ. ಹಾಸನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಅವರು ಸೈಟ್ ತೆಗೆದುಕೊಂಡು 15 ವರ್ಷಗಳಾಗಿದೆ. ಅದೇ ನಿಯಮದ ಅಡಿಯಲ್ಲಿ ಬೇರೆ ಪಕ್ಷದವರು ಸೈಟ್ ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ. ಬೇರೆ ಪಕ್ಷದವರು ತೆಗೆದುಕೊಂಡಿದ್ದಾರೆ, ಆದರೆ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿ ಆರೋಪ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಹೆಸರಿಗೆ ಕಪ್ಪು ಚುಕ್ಕೆ ತರುವಂತಹ ಉದ್ದೇಶ ಇದರ ಹಿಂದೆ ಇದೆ. ಮುಡಾ ಆರೋಪ ಕುರಿತಾಗಿ ಸಚಿವ ಕೆಎನ್ ರಾಜಣ್ಣ ವಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯನವರು ಈಸ್ ನೋ ಡೌಟ್ ಪವರ್ಫುಲ್ ಲೀಡರ್ ಇನ್ ದಿ ಪಾರ್ಟಿ. ವಿರೋಧ ಪಕ್ಷದವರೇನು ಕಾಂಗ್ರೆಸ್ ವೀಕನ್ ಮಾಡಬೇಕು ಅಂದ್ರೆ ಸಿದ್ದರಾಮಯ್ಯನವರು ವೀಕನ್ ಮಾಡಬೇಕು ಅನ್ನೋದು ಅವ್ರದ್ದು ಹುನ್ನಾರ ಇದೆ. ಅಲ್ಲದೆ 15 ವರ್ಷ ಆಗಿದೆ ಸೈಟ್ಗಳು ತಗೊಂಡು. ಇದು ಆರೋಪಗಳನ್ನ ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿ ಮಾಡ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಹೆಸರಿಗೆ ಕಪ್ಪು ಚುಕ್ಕೆ ತರಬೇಕು ಅನ್ನೋದು ಇದೆ. ಆದ್ರೆ ಅವರು ಪೊಲಿಟಿಕಲ್ ಆಗಿ ಯಾವ ರೀತಿ ಮಾಡಕ್ ಹೊರಟಿದ್ದಾರೆ, ನಾವು ಕೂಡ ಪೊಲಿಟಿಕಲ್ ಆಗಿ ಫೇಸ್ ಮಾಡ್ತೀವಿ. ಇವೆಲ್ಲ ಪೊಲಿಟಿಕಲ್ ಆಗಿ ಇಶ್ಯೂಸ್ ಮಾಡ್ಕೊಂಡು ಹೋಗೋದು ಇದು ಯಾರಿಗೂ